ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂಥೇಳಿ ಅನ್ಕೊತೀನಿ. ಹಂಗೆ ಇದು ನಂದು ಸಂಡೇ ವ್ಲಾಗ್ ನೋಡ್ರಿ. ಮೊದಲೇಕ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀವಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಂಗೆ ಪೂರ್ತಿಯಾಗಿ ವಿಡಿಯೋನ ನೋಡ್ರಿ. ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಸಂಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾನೆ ನೋಡ್ರಿ. ಏನಂದ್ರೆ ಸಂಡೇ ಆಲ್ಮೋಸ್ಟ್ ಎಲ್ಲರ ಮನ್ಯಾಗೂ ಒಂದು ಸ್ವಲ್ಪ ಅದು ಲೇಝಿ ಡೇ ಥರ ಇರ್ತೈತಿ. ಇಲ್ಲಾಂದ್ರೆ ಲೇಟಾಗಿ ಹೇಳೋದು, ನಾಷ್ಟ ಲೇಟ್ ಆಗೋದು, ಈ ರೀತಿ ಎಲ್ಲ ಇರ್ತೈತ್ರಿ. ಹಂಗೆ ನಮ್ಮ ಮನ್ಯಾಗೂ ಸಂಡೇ ಒಂದೊಂದು ಸಂಡೇ ಒಂದೊಂದು ಥರ ಇರ್ತೈತಿ. ಎಲ್ಲ ಸಂಡೇನೂ ಒಂದೇ ಥರ ಇರ್ತೈತಿ ಅಂತೇನಿಲ್ಲ. ಒಂದೊಂದು ಸಂಡೇ ಒಂದೊಂದು ಥರ ಇರ್ತೈತಿ. ಒಂದೊಂದು ಸಂಡೇ ಏನು ಮಾಡ್ತೀವಿ, ಲಘು ಹೇಳ್ತೀವಿ. ಆಮೇಲೆ ಇನ್ನೊಂದು ಸಂಡೇ ಏನು ಮಾಡಿರ್ತೀವಿ, ಲೇಟಾಗಿ ಎದ್ದಿರ್ತೀವಿ. ಈ ರೀತಿ ಎಲ್ಲ ಇರ್ತೈತಿ. ಆಮೇಲೆ ಮನೆಯವರಿಗೆ ಒಂದೊಂದು ಸಂಡೇ ರಜೆ ಇರೋಂಗಿಲ್ಲ, ಆ ರೀತಿ ಎಲ್ಲ ಇರ್ತೈತಿ. ಹಂಗೆ ಇವತ್ತಿನ ಸಂಡೇ ಏನಂತಂದ್ರೆ ಸ್ವಲ್ಪ ತೀರಾ ಲಘುನೂ ಎದ್ದಿರಲಿಲ್ಲ, ಹಂಗೆ ತೀರಾ ಲೇಟಾಗೂ ಎದ್ದಿರಲಿಲ್ಲ. ಎಲ್ಲ ಎದ್ದು ಇವತ್ತೇನಂದ್ರೆ ನಾನು ಹೆಂಗೆ ಅಂದರೆ ಬೆಳಿಗ್ಗೆ ಬಾಕಿ ದಿನ ಎಲ್ಲನೂ ಮನೆಯವ್ರು ಬೆಳಿಗ್ಗೆ ಪೂಜೆ ಮಾಡಿ ಹೋಗಿರ್ತಾರೆ. ಬೆಳಿಗ್ಗೆನ ಪೂಜೆ ಆಗಿಬಿಟ್ಟಿರ್ತೈತೆ ರೀ ಡೈಲಿ. ಈ ಸಂಡೇ ಏನಾಗಿರ್ತೈತೆ ಅಂದ್ರೆ ಅವ್ರದ್ದು ಏನಾದರೂ ರಜೆ ಇತ್ತಂತಂದ್ರೆ ಅವರು ಲಘು ಜಳಕ ಪೂಜೆ ಮಾಡೋಂಗಿಲ್ಲ. ಅವ್ರ ಮೇಲೆ ಇಟ್ಕೊಂಡು ಕುಂತೆ ಅಂತಂದ್ರೆ ಪೂಜೆ ಎಲ್ಲ ಲೇಟ್ ಆಗಿಬಿಡ್ತೈತಿ. ಹಾಗಾಗಿ ನಾನೇನು ಮಾಡಿದ್ದೆ, ಇವತ್ತು ಪೂಜೆ ನಾನು ಮಾಡ್ಕೊಂಡ್ಬಿಟ್ರೆ ಆಯ್ತು, ಇಲ್ಲ ಅಂದರೆ ಲೇಟ್ ಆಗಿಬಿಡ್ತೈತಿ, ಇಲ್ಲ ಸುಜ್ಜೋಗಿ ಮಾಡಂತ ಹೇಳ್ಬೇಕು. ಒಂದೊಂದು ಟೈಮ್ನ ಹ್ಞೂ ಅಂಥೇಳಿ ಮಾಡ್ತಾನೆ, ಒಂದೊಂದು ಟೈಮ್ ಒಲ್ಲೆ ಅಂತ ಹೇಳ್ತಾನೆ. ಅವಂಗೂ ಸಂಡೇ ಅಲ್ರಿ. ಹಾಗಾಗಿ ಸರಿ ಇವತ್ತು ನಾನೇ ಪೂಜೆ ಮಾಡ್ಕೊಂಡ್ಬಿಟ್ರೆ ಆತಂತ ಹೇಳಿ ಸ್ವಲ್ಪ ಕ್ಲೀನಿಂಗ್ದು ಕೆಲಸನೂ ಇತ್ತು, ಎಲ್ಲನೂ ಮುಗಿಸ್ಕೊಂಡೆ. ಆಮೇಲೆ ಮತ್ತೀಗ ಎಕ್ಸ್ಟ್ರಾ ಏನಾದರೂ ನಾವು ಅರ್ಬಿ ಹಾಕ್ಕೊಂಡಿರ್ತೀವಲ್ರಿ, ಅಂದರೆ ಈಗ ಅಂದರೆ ಹೊಸವೇನಾದರೂ ಹಾಕ್ಕೊಂಡಿರ್ತೀವಲ್ಲ, ಅವನ್ನ ನಾನು ಅವತ್ತು ತೊಳೆದಿರಂಗಿಲ್ಲ, ಸಪ್ರೇಟ್ ಇಟ್ಟಿರ್ತೀನಿ. ಒಂದು ದಿವ್ಸ ನನಗೆ ಟೈಮ್ ಸಿಕ್ಕಾಗ ಅವನ್ನ ತೊಳೆದ್ರಾತಂಥೇಳಿ, ಅಂದರೆ ಡೈಲಿ ವೇರ್ನ ಡೈಲಿ ವಾಶ್ ಮಾಡಿರ್ತೀನಿ. ಅವನ್ನ ಒಂದು ಸ್ವಲ್ಪ ಒಂದೊಂದೇ ದಿವ್ಸ ಹಾಕ್ಕೊಂಡಿಟ್ಟಿರ್ತೀವಲ್ಲ, ಅವನೊಂದು ಸ್ವಲ್ಪ ನನಗೆ ಎಕ್ಸ್ಟ್ರಾ ಟೈಮ್ ಇದ್ದಾಗ ಮಾಡ್ಕೊಳ್ಳೋಣ ಅಂಥೇಳಿ ತೆಗೆದಿಟ್ಟಿರ್ತೀನಿ. ಹಾಗಾಗಿ ಅವನನ್ನು ಎಲ್ಲನೂ ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸನೂ ಮುಗಿಸ್ಕೊಂಡು ಆಮೇಲೆ ನಂದೆಲ್ಲ ಜಳಕ ಮುಗಿಸ್ಕೊಂಡು ಪೂಜೆ ಎಲ್ಲನೂ ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಇದನ್ನು ಹಂಗೆ ಏನಂದ್ರೆ ಮನ್ಯಾಗ ಸ್ವಲ್ಪ ದೇವ್ರ ಮನೆ ಇಲ್ಲ ರೀ, ಇಲ್ಲಿ ಹಂಗೆ ರೂಮ್ಸ್ ಅದಾವೆ. ಹಾಗಾಗಿ ದೇವ್ರದ್ದು ಗದ್ಗಿನ ನಾವು ಸಪ್ರೇಟಾಗಿ ಮಾಡ್ಕೊಂಡಂಥದ್ದು. ಅಂದ್ರೆ ಹೊರಗಿಂದು ಸಣ್ಣ ಕಲ್ಲು ತೊಗೊಂಬಂದು ಒಂದು ಸ್ವಲ್ಪ ಗದ್ಗೆ ಥರ ಮಾಡಿಕೊಂಡು ದೇವ್ರನ್ನೆಲ್ಲನೂ ಇಟ್ಕೊಂಡಂಥದ್ದು. ಹಾಗಾಗಿ ನನಗದು ಗದ್ಗೆ ಎಲ್ಲನೂ ಪೂರ್ತಿ ತೋರ್ಸಕ್ಕೆ ನನಗೆ ಅಷ್ಟು ಇದು ಅನ್ಸಂಗಿಲ್ಲ, ಅಷ್ಟು ನೀಟಾಗಿ ಅಂಥೇಳಿ ಇಲ್ಲ ರೀ. ಅದು ಅಂದರೆ ಗದ್ಗಿನ ಐತಿ, ಅದರಷ್ಟು ಇಲ್ಲ, ಅದು ನಾವು ಮಾಡ್ಕೊಂಡಿದ್ದೆಲ್ಲ ನನಗಷ್ಟು ಇದು ಅನ್ನಿಸ್ಲಿಲ್ಲ. ಹಾಗಾಗಿ ಅದನ್ನು ಪೂರ್ತಿ ನಾನೇನೂ ತೋರಿಸಿಲ್ಲ ಇಲ್ಲಿ. ಹಾಗಾಗಿ ಇವತ್ತು ನಾನು ಪೂಜೆನ ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಅಂದರೆ ಡೈಲಿ ನಾನು ಪೂಜೆ ಮಾಡ್ಕೊಳಂಗಿಲ್ಲ, ಮನೆಯವರೇ ಮಾಡಿರ್ತಾರೆ. ಇವತ್ತು ನಾನು ಮಾಡ್ಕೊಳಕತ್ತಂಥದ್ದು. ಅದನ್ನು ಮಾಡತ್ತಿದ್ದೆ. ಗುಬ್ಬಿ ಇಷ್ಟು ಟಾರ್ಚರ್ ಕೊಡತ್ತಿದ್ಲಲ್ಲ, ಏನು ಮಾಡಿದ್ರು ಪೂಜೆ ಮಾಡೋಕೆ ಕೊಡೋಂಗಿಲ್ಲ. ದಿನ ಹಂಗೆ ರೀ, ಇವತ್ತಂತಲ್ಲ, ಮಕ್ಕಳಿದ್ದು ಮನ್ಯಾಗ ನಮ್ಮದು ಹೆಂಗಿರ್ತೈತೆ ಸರ್ಕಸ್ ಅಂತಂದ್ರೆ, ನಾವು ಆ ಕೆಲಸ ಅವರಿಲ್ಲ ಅಂದ್ರೆ 5 ನಿಮಿಷದಾಗ ಮಾಡೋ ಕೆಲಸ 1 ಅವರ್ವರೆಗೂ ಮಾಡ್ಬೇಕು ನಾವು. ಆ ರೀತಿ ಅವರು ಟಾರ್ಚರ್ ಕೊಡ್ತಿರ್ತಾರೆ. ನಂದು ಸೇಮ್ ಹಂಗಾಗಿತ್ತು ನೋಡ್ರಿ. ಒಂದು ಏನಾದರೂ ಕೈಯಾಗಿ ತೊಗೋತಾಳೆ, ಅದನ್ನು ಬಿಡಿಸಿದ್ರೆ ಮತ್ತೊಂದು ತೊಗೋತಾಳೆ. ಇಲ್ಲಾಂದರೆ ದೀಪ, ಊದಿನ ಕಡ್ಡಿ, ಎಷ್ಟು ಸಲ ಊದಿನ ಕಡ್ಡಿ ಹಚ್ಕೊಂಡಾಳ ಗೊತ್ತಿಲ್ಲ, ಅಷ್ಟು ಇದನ್ನು ಮಾಡ್ಕೊತಿರ್ತಾಳೆ. ದೀಪ ಎಲ್ಲ ಇರ್ತೈತಿ. ಹಂಗೆ ಅವ್ರನ್ನ ತೊಗೊಂಡು ಮಾಡ್ಕೋಬೇಕ್ರಿ ಅದ್ರಾಗನ. ಹಂಗೆ ಟಾರ್ಚರ್ ಕೊಡತ್ತಿದ್ಲ. ಅಕ್ಕಿಂದು ಒಂದಷ್ಟು ವಿಡಿಯೋನೂ ಇದ್ವು, ಬೇಡ ಅಂಥೇಳಿ ಮತ್ತೆ ಹಾಕಲಿಲ್ಲ. ಅಲ್ಲೆಲ್ಲ ಬಂದು ಟಾರ್ಚರ್ ಕೊಡೋದು ಸಿಕ್ಕಾಪಟ್ಟಿ ಇದ್ದು ಅಲ್ಲೆಲ್ಲ. ನಾನು ಪೂಜೆ ಎಲ್ಲ ಮಾಡುವಾಗ ಅವನ್ನೆಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಲಿಲ್ಲ ನಾನು, ಸಾಕಿದಷ್ಟು ಅಂಥೇಳಿ. ಹಂಗೆ ಪೂಜೆ ಎಲ್ಲನೂ ಮುಗಿಸ್ಕೊಂಡೆ. ಪೂಜೆ ಮುಗಿಸ್ಕೊಂಡ್ಬಂದು ಈಗ ನಮ್ಮದು ನಾಷ್ಟ ಆಗಾಕತ್ತಿತ್ತು ನೋಡ್ರಿ. ಇವತ್ತೇನಂದ್ರೆ ಉತ್ತಪ್ಪನ ಮಾಡ್ಕೊಳಕತ್ತಿದ್ವಿ ನೋಡ್ರಿ. ಸ್ವಲ್ಪ ಸಣ್ಣಗೆ ಉಳ್ಳಾಗಡ್ಡಿ ಎಲ್ಲನೂ ಕಟ್ ಮಾಡಿ, ಆಮೇಲೆ ಕ್ಯಾರೆಟ್ ಎಲ್ಲನೂ ತುರಿದಿಟ್ಕೊಂಡು, ಸ್ವಲ್ಪ ಕರಿಬೇವು ಎಲ್ಲನೂ ಹಾಕಿ ಇವತ್ತು ನಮ್ಮದು ಸಂಡೇ ಸ್ಪೆಷಲ್ ನಾಷ್ಟ ಉತ್ತಪ್ಪ ರೆಡಿ ಆಗಾಕತ್ತಿತ್ತು. ಚಲೋ ಆಗಿದ್ವು ನೋಡ್ರಿ, ಅದೇನಿಲ್ಲ, ಮಸ್ತಾಗಿ ಆಗಿದ್ವು. ಭಾಳಷ್ಟು ಉಳ್ಳಾಗಡ್ಡಿ, ಕ್ಯಾರೆಟು ಅಂತೆಲ್ಲ ಹಾಕಿರ್ತಿದ್ನೆಲ್ಲ ಚಲೋ ಆಗಿರ್ತವೆ. ಹಾಗಾಗಿ ಮಸ್ತಾಗಿ ಇವತ್ತು ಉತ್ತಪ್ಪ ರೆಡಿ ಆಗತ್ತಿದ್ವು. ಬಿಸಿಯಾಗಿ ನಾಷ್ಟನ ಮಾಡ್ಕೊಳಕತ್ತಿದ್ವಿ ನೋಡ್ರಿ. ಹಂಗೆ
ಮತ್ತು ಏನಂದ್ರೆ ಸಂಡೇ ಅಲ್ಲ ಒಂದು ಸ್ವಲ್ಪ ಹೊರಗಡೆದ್ದು ಮಾರ್ಕೆಟಿದ್ದು ಕೆಲಸ ಇತ್ತು ರೀ, ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ಆಮೇಲೆ ಇನ್ನೊಂದು ಏನಂದ್ರೆ ನಾವೇನು ಅದೇವಲ್ಲ ರೀ, ಇಲ್ಲಿ ಏನಂದ್ರೆ ಸಂಡೇ ಮಾರ್ಕೆಟ್ ಓಪನ್ ಇರೋಂಗಿಲ್ಲ, ಕ್ಲೋಸ್ ಇರ್ತೈತೆ ಅದು ಒಂದು. ಅಂದರೆ ಮಧ್ಯಾಹ್ನವರೆಗೂ ತೆಗ್ದಿರ್ತಾರೆ, ಅದು ಬೆಳಿಗ್ಗೆನೂ ಲಘು ತೆಗಿಯಂಗಿಲ್ಲ. ಆಮೇಲೆ ಮಧ್ಯಾಹ್ನ ಅಂದ್ರೆ ಕ್ಲೋಸ್, ಮಾರ್ಕೆಟ್ ಏನೂ ಇರೋಂಗಿಲ್ಲ, ಎಲ್ಲ ಕ್ಲೋಸ್ ಇರ್ತೈತಿ. ಅದು ಒಂಥರ ನಮ್ಮ ಕಡೆ ಹುಬ್ಬಳ್ಳಿ ಧಾರವಾಡ ಸೈಡೆಲ್ಲ ಮಾರ್ಕೆಟ್ ಜಾಸ್ತಿನೇ ಓಪನ್ ಇರ್ತಾವೆ ಸಂಡೇ. ಯಾಕಂದ್ರೆ ಜಾಸ್ತಿ ಸಂಡೇನ ಹೊರಗೆ ಶಾಪಿಂಗಿಗೆ ಹೋಗೋರು, ಮಾರ್ಕೆಟ್ ಮಾಡೋರು ಆಲ್ಮೋಸ್ಟ್ ಎಲ್ಲ ರಜೆ ಇರ್ತೈತಲ್ಲ ರೀ, ಅವ್ರು ಅವತ್ತು ಹೋಗಿರ್ತಾರೆ. ಆದರೆ ಈ ಕಡೆ ಎಲ್ಲ ಒಂದು ಸ್ವಲ್ಪ ಈ ಥರ ಐತಿ, ಮಾರ್ಕೆಟ್ ಎಲ್ಲ ಕ್ಲೋಸ್ ಇರ್ತೈತಿ. ಮಧ್ಯಾಹ್ನ 2 ಗಂಟೆ ನಂತರ ಹೋದ್ರೆ ಏನೂ ಮಾರ್ಕೆಟ್ ಇರೋಂಗಿಲ್ಲ, ಆ ರೀತಿ ಇರ್ತೈತಿ. ನಮ್ದೊಂದು ಸ್ವಲ್ಪ ಕೆಲಸ ಇತ್ತು ಮಾರ್ಕೆಟ್ ಒಳಗೆ, ಹೋಗಬೇಕು ಅಂಥೇಳಿ ಅಂದ್ಕೊಂಡಿದ್ವಿ. ಅಂದ್ರೆ ಮಧ್ಯಾಹ್ನವರೆಗೂ ತೆಗ್ದಿರ್ತೈತಲ್ಲ ರೀ, ಹೋಗಿ ಬಂದ್ರಾತು, ಓಪನ್ ಇದ್ರೆ ಕೆಲಸ ಮಾಡ್ಕೊಂಬಂದ್ರಾತು, ಇಲ್ಲಾಂದ್ರೆ ಇಲ್ಲ ಅಂಥೇಳಿ ಅಂದ್ಕೊಂಡು ಇವತ್ತು ಹೋಗಬೇಕು ಅಂಥೇಳಿ ಅಂದ್ಕೊಂಡಂಥದ್ದು. ಹಾಗಾಗಿ ಎಲ್ಲ ನಾಷ್ಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇನ್ನೇನು ಮಾರ್ಕೆಟಿಗೆ ಹೋಗಿ ಬರೋಣ ಅಂಥೇಳಿ ರೆಡಿ ಆಗಾಕತ್ತಿದ್ವಿ ನೋಡಿರಿ. ಎಷ್ಟೇ ಕೆಲಸ ಮಾಡಿದ್ರು ಮನೆ ಕೆಲಸ ಲೇಟ್ ಆಗೇ ಬಿಡ್ತೈತೆ. ಅವತ್ತೂ ಏನಿನ್ನು 2 ಗಂಟೆಗೆಲ್ಲ ಮಾರ್ಕೆಟ್ ಕ್ಲೋಸ್ ಆದ್ರೂ 1 ಗಂಟೆ 11 ಗಂಟೆಗೆ ಹೋಗೋಣ ಅಂಥೇಳಿ ಅಂದ್ಕೊಂಡವರು 1 ಗಂಟೆಗೆ ಹೋಗೀವಿ. ಆ ರೀತಿ ಆಗಿರ್ತೈತೆ ನೋಡಿರಿ ಮಾರ್ಕೆಟಿಗೆಲ್ಲ ಹೋಗುವಷ್ಟೊತ್ತಿಗೆ. ಅಂದ್ರೆ ಮಾರ್ಕೆಟಿಗೆಲ್ಲ ಹೋಗಿ ಬಂದೀವಿ ನೋಡ್ರಿ. ಒಂದು ಸ್ವಲ್ಪ ಓಪನ್ ಇತ್ತು, ಎಲ್ಲ ಮುಗಿಸ್ಕೊಂಡು ಬಂದೆ. ಒಂದು ಸ್ವಲ್ಪ ಮತ್ತು ಊಟ ಎಲ್ಲ ಮುಗಿಸ್ಕೊಂಡ್ವಿ ಬಂದೆ. ಅದನ್ನೆಲ್ಲ ಆದಮೇಲೆ ಇವತ್ತು ಏನಂದ್ರೆ ಇನ್ನೂ ಒಂದೇನಂದ್ರೆ ಕಡ್ಡಿದು ಕಸಬರ್ಗಿ ಅಂತ ಹೇಳ್ತೀವಿ ನಮ್ಮ ಕಡೆ, ಪೊರಕ್ಕಿ ಅಂತೇನು ಹೇಳ್ತಿರಲ್ಲ ಅದು ನಮ್ಮ ಕಡೆ ಕಸಬರ್ಗಿ ಅಂತ ಹೇಳ್ತೀವಿ. ಆ ಕಡ್ಡಿ ಕಸಬರ್ಗಿ ಅಂದ್ರೆ ಹೊರಗಿಂದೆಲ್ಲ ಅಂಗಳ ಎಲ್ಲ ಹೊಡ್ಯಾಕಬೇಕಲ್ರಿ, ಅದನ್ನು ಮಾರ್ಕೆಟಿಗೆ ನಾವು ತೊಗೊಂಡು ಬರೋಣಂತನೇ ಹೋಗಿದ್ವಿ. ಆದ್ರೇನು ಅಲ್ಲೇ ಸಿಗಲಿಲ್ಲ, ಅಂದ್ರೆ ಕ್ಲೋಸ್ ಅಂತ ಹೇಳಿದ್ನಲ್ರಿ, ಹಂಗೆ ಕ್ಲೋಸ್ ಆಗತ್ತಿದ್ವು ಅಂಗಡಿ. ಬ್ಯಾಡ ಯಾವತ್ತಂತೂ ಸಂಡೇ ಬಿಸಿಲಿತ್ತು, ಮಳೆನೂ ಇರಲಿಲ್ಲ, ಏನಿರಲಿಲ್ಲ. ಮನ್ಯಾಗನ ಮಾಡ್ಕೊಳ್ಳೋನು. ಅಲ್ಲೆಲ್ಲ ಸುತ್ತಮುತ್ತಲು ತೆಂಗಿನ ಗಿಡ ಇರ್ತಾವೆ ರೀ, ಅದ್ರದ್ದು ಗರಿ ಎಲ್ಲ ಬಿದ್ದಿರ್ತಾವಲ್ಲ, ಹೆಂಗೋ ಒಂದು ಕಡ್ಡಿದು ಕಸಬರ್ಗಿನ ಅದರಲ್ಲಿನ ಮಾಡಿರ್ತಾರೆ. ಹಾಗಾಗಿ ಮಾಡ್ಕೊಳ್ಳೋಣ, ಹೆಂಗೂ ಎಲ್ಲರೂ ಮನ್ಯಾಗ ಅದೇವಲ್ಲ ಅಂಥೇಳಿ ಅಂದ್ಕೊಂಡು ಬಂದ್ವಿ. ಮನೆಗೆ ಬಂದು ಊಟ ಎಲ್ಲನೂ ಮುಗಿಸ್ಕೊಂಡಾದ್ಮೇಲೆ ಇವತ್ತು ಈ ಕೆಲಸನ ಮಾಡ್ಕೊಳಕತ್ತಿದ್ವಿ ನೋಡಿರಿ. ಕಡ್ಡಿದು ಕಸಬರ್ಗಿ ಮಾಡ್ಕೊಂಡ್ರಾತು ಅಂತ ಹೇಳಿ ಮಾಡ್ಕೊಳಕತ್ತಿದ್ವಿ ನೋಡ್ರಿ. ಇಲ್ಲಿ ಗುಬ್ಬಿದ ಟಾರ್ಚರ್ ಶುರುವಾಗಿತ್ತು. ಅದು ಆಕಿ ಏನಂದ್ರೆ ಮೊಬೈಲ್ ಸಿಕ್ಕರೆ ಮೊಬೈಲ್ನೂ ಕೆಳಗೆ ಹೋಗಿತ್ತಾಳೆ, ಆ ಕೈಯಾಗ ರಿಮೋಟ್ ತೊಗೊಂಡಾಳ ಟಿ ವಿದ, ಅದನ್ನೂ ಕೆಳಗೆ ಹೋಗಿತ್ತಾಳೆ. ಈಗ ರಿಮೋಟ್ ಎಷ್ಟಾದವೋ ಗೊತ್ತಿಲ್ಲ, ನನ್ನ ಮೊಬೈಲಂತೂ ಯಾವಾಗ ರಿಪೇರಿ ಬರ್ತೈತೋ ಗೊತ್ತಿಲ್ಲ. ಆಕಿ ಕೈಗೆ ಅದು ಸಿಗುವಂಗಿತ್ತು ಅಂದ್ರೆ ತೊಗೊಂಡ್ಲಂದ್ರೆ ಸೀದಾ ಕೆಳಗೆ ಹೋಗದೆ ಬಿಡ್ತಾ, ಆ ರೀತಿ ಮಾಡ್ತಾಳೆ. ನಂದು ಮೊಬೈಲ್ ಬಿದ್ದೈತಿ, ಈಗ ಭಾಳ ಸಲ ಬಿದ್ದೈತಿ, ಆದ್ರೆ ಏನೂ ಆಗಿಲ್ಲ. ನೋಡಬೇಕು ಒಟ್ಟು ಇನ್ನೂ ಏನಾಕತ್ತೋ ನೋಡ್ರಿ. ಇಷ್ಟು ಕಡ್ಡಿ ಎಲ್ಲ ರೆಡಿಯಾಗಿದ್ವು, ಒಂದು ಕಡ್ಡಿ ಎಲ್ಲನೂ ತಕ್ಕೊಂಡು ಹಂಗೆ ರೀ ಮನ್ಯಾಗ ಎಷ್ಟು ಆಕತ್ತಲ್ಲ ಅಷ್ಟು ಮಾಡ್ಕೊಳ್ಳೋದು. ಏನೇನು ಮಾಡ್ಕೊಳಕ್ಕೆ ನಮಗೆ ಸಾಧ್ಯ ಐತಿ ಅದನ್ನು ಮಾಡ್ಕೊಳ್ಳೋಣ ಅಂಥೇಳಿ ಚಲೋ ಆಯ್ತು ನೋಡಿರಿ. ಇಷ್ಟು ನಾವು ಒಂದು ವೇಳೆ ಮಾರ್ಕೆಟ್ ಒಳಗೆ ತೊಗೊಂಬಂದಿದ್ರು ಇಷ್ಟು ದಪ್ಪ ಇರ್ತಿರ್ಲಿಲ್ಲ, ಅದು ಇದಕ್ಕಿಂತಲೂ ತಿಳುವ ಸಿಗ್ತೈತಿ. ಚಲೋ ಆಯ್ತು ನಮ್ಗೆ ಮಾಡ್ಕೊಳಕ್ಕಂಥೇಳಿ. ಈ ರೀತಿ ಕಡ್ಡಿದು ಕಸಬರ್ಗಿ ರೆಡಿಯಾಗೈತಿ ನೋಡಿರಿ. ತೆಂಗಿನ ಗರಿದ ಚಲೋ ಆಗೈತಿ, ಮಸ್ತಾಗೆ ದಪ್ಪ ಕಟ್ಟಾಗೆ. ಸೊ ಈ ವ್ಲಾಗ್ ಇಲ್ಲಿಗೆ ಮುಗೀತು. ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.